ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ. ಹುತ್ತ ಕರ್ನಾಟಕ ಮುಂಜಾನೆ ನ್ಯೂಸ್ ನೋಡೋರಿಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಮದಕಟ್ಟಿ ಗ್ರಾಮದಲ್ಲಿ ಕೆಲ ದಿನಗಳಿಂದ ನೀರಿನ ಸಮಸ್ಯೆ ಉದ್ಭವಿಸಿದೆ ಎಂದು ಆರೋಪಿಸಿ ಮದಕಟ್ಟಿ ಗ್ರಾಮ ಪಂಚಾಯತ್ ಕಚೇರಿಗೆ ಬೀಗ ಜಡಿದು ಮಹಿಳೆಯರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಸುಮಾರು ದಿನಗಳಿಂದ ಮದಕಟ್ಟಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ. ಸಮರ್ಪಕವಾಗಿ ನೀರಿನ ಸರಬರಾಜು ಮಾಡ್ತಿಲ್ಲ. ಅದೆಷ್ಟೇ ಸಲ ಮನವಿ ಮಾಡಿದರೂ ಸಹ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನೀರಿನ ಸಮಸ್ಯೆ ಬಗೆಹರಿಸುತ್ತಿಲ್ಲ ಎಂದು ಮಹಿಳೆಯರು ಆರೋಪ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಕಚೇರಿಯಲ್ಲಿ ಇರುವಾಗಲೇ ಹೊರಗಿನಿಂದ ಬೀಗ ಹಾಕಿ ಆಕ್ರೋಶ ಹೊರಹಾಕಿದ ಮಹಿಳೆಯರು ಆದಷ್ಟು ಬೇಗ ನೀರಿನ ಬಗೆಹರಿಸಬೇಕೆಂದು ಒತ್ತಾಯ ಮಾಡಿದ್ದಾರೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಬೀದರ್ ಜಿಲ್ಲೆಯ ಕಮಠಾಣ ಗ್ರಾಮದಲ್ಲಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ದಿಢೀರ್ ಭೇಟಿಯನ್ನ ನೀಡಿದ್ದಾರೆ. ಮೊರಾರ್ಜಿ ವಸತಿ ಶಾಲೆಗೆ ಬೆಲ್ದಾಳೆ ಅವರು ಭೇಟಿ ನೀಡಿದ್ದಾರೆ. ಭೇಟಿ ನೀಡಿದ ನಂತರ ವಿದ್ಯಾರ್ಥಿಗಳ ಆಹಾರ ವ್ಯವಸ್ಥೆಯನ್ನ ಪರಿಶೀಲನೆ ಮಾಡಿದ್ದಾರೆ. ಅಡುಗೆ ಮನೆ ಹಾಗೂ ಆಹಾರ ಸಂಗ್ರಹ ಕೊಠಡಿ ತಪಾಸಣೆ ಕೂಡ ನಡೆಸಿದ್ದಾರೆ. ಆಹಾರ ಪದಾರ್ಥಗಳ ಗುಣಮಟ್ಟ ಪರಿಶೀಲನೆ ವೇಳೆ ಅವ್ಯವಸ್ಥೆ ಬಯಲಾಗಿದೆ. ತೊಗರಿಬೇಳೆ, ಅಕ್ಕಿ ಸೇರಿದಂತೆ ಹಲವು ಪದಾರ್ಥಗಳು ಪರಿಶೀಲನೆ ಮಾಡಿದ್ದಾರೆ. ಅಡುಗೆ ಎಣ್ಣೆ ಹಾಗೂ ಬೇಳೆ ಪದಾರ್ಥಗಳ ಗುಣಮಟ್ಟದ ಬಗ್ಗೆ ಶಾಸಕರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳ ಆರೋಗ್ಯದೊಂದಿಗೆ ಚಲಾಟವಾಡಬೇಡಿ ಎಂದು ಶಾಸಕ ಕಿಡಿಕಾರಿದ್ದಾರೆ. ಕಳಪೆ ಆಹಾರ ಕೊಂಡು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ಥಳದಿಂದ ಮೇಲಾಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ಅಧಿಕಾರಿಗಳ ವಿರುದ್ಧ ಗರಂ ಆಗಿದ್ದಾರೆ ಶಾಸಕ ಶೈಲೇಂದ್ರ ಬೆಲ್ದಾಳೆ ಅವರು. ಕಳಪೆ ಆಹಾರ ನೀಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಆಹಾರ ಸರಬರಾಜು ವ್ಯವಸ್ಥೆ ಕುರಿತು ವರದಿ ಕೇಳಿದ್ದಾರೆ. ಇನ್ನು ನಿರ್ಲಕ್ಷ್ಯ ತೋರಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮದ ಎಚ್ಚರಿಕೆ ಕೂಡ ನೀಡಿದ್ದಾರೆ. ತಿಂಗಳಿಗೆ ಎಷ್ಟು ಬಿಲ್ ಆಯ್ತದ ನಿಮ್ಗೆ? ಏನಮ್ಮ ಯಾವ್ದು ಐಟಮ್ ಶೇಂಗಾ ನೋಡಿ ಹ್ಯಾಂಗ ಶೇಂಗಾ ಮನೆ ಶೇಂಗಾ ತೆಗೆದು ತೊಗರಿ ಬೇಳೆ ನೋಡಿ ಅದ ತೊಗರಿ ಬೇಳೆ ಅದ್ರಾಗೆ ಗೊತ್ತಿದ್ದಾರೆ ಕೊಡ್ತೀನಿ ನಾನು ಇದೇ ಕೊಡ್ತೀನಿ. ಸರ್ ನೀವು ವಾರ್ಡನ್ ಇತ್ತು ಯುವರ್ ರೆಸ್ಪಾನ್ಸಿಬಿಲಿಟಿ ವಾರ್ಡನ್. ನಾ ಈಗ ನೀವು ಬೇರೆ ಇಡೀ ಮಾತಾಡೀನಿ ನಿಮ್ಮ ಇಬ್ಬರ ಬಗ್ಗೆ ಹೇಳ್ತೀನಿ ನೋಡಿ ನಾನು ಮಾಡ್ಕೊಂಡು ಈಟ್ ಬರೀಕು ಇಡ್ಲಿ ಬರ್ತದೆ ಸರ್. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.
ಇನ್ನು ಕೃಷಿ ಹೊಂಡದಲ್ಲಿ ಮುಳುಗಿ ಚಿಕ್ಕಪ್ಪ ಮಗ ಸಾವನ್ನಪ್ಪಿದ್ದಾರೆ. ಸೇಡಂ ತಾಲೂಕಿನ ಮುಗನೂರು ಗ್ರಾಮದಲ್ಲಿ ನಡೆದಂತ ಘಟನೆ ಇದಾಗಿದೆ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮುಗನೂರು ಗ್ರಾಮ ಭದ್ರಸ್ವಾಮಿ 37 ವರ್ಷದವರು ಹಾಗೂ ಸದಾಶಿವಸ್ವಾಮಿ 10 ವರ್ಷದ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪಿದ ದುರ್ದೈವಿಗಳಾಗಿದ್ದಾರೆ. ನಿನ್ನೆ ಎಮ್ಮೆ ಮೇಯಿಸಲು ಹೋಗಿದ್ದಾಗ ಘಟನೆ ನಡೆದಿದೆ. ಸಂಜೆ ಸಮಯದಲ್ಲಿ ಎಮ್ಮೆ ವಾಪಸ್ ಆದರೂ ಕೂಡ ಭದ್ರಸ್ವಾಮಿ ಹಾಗೂ ಸದಾಶಿವಸ್ವಾಮಿ ಅವರು ವಾಪಸ್ಸಾಗಿ ಮನೆಗೆ ಬಂದಿರಲಿಲ್ಲ. ಅನುಮಾನ ಬಂದು ಹುಡುಕಿದಾಗ ಗ್ರಾಮದ ಹೊರವಲಯದ ಕೃಷಿ ಹೊಂಡದ ಬಳಿ ಬಟ್ಟೆ, ಮೊಬೈಲ್ ಪತ್ತೆಯಾಗಿವೆ. ಅಗ್ನಿಶಾಮಕ ಸಿಬ್ಬಂದಿಯು ಸತತ ಕಾರ್ಯಾಚರಣೆಯಿಂದ ಶವಗಳನ್ನು ಪತ್ತೆ ಹಚ್ಚಿದ್ದಾರೆ ಅಧಿಕಾರಿಗಳು. ಸೇಡಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪ್ರಸ್ತುತ ದಿನಗಳಲ್ಲಿ ಯೋಗಾಭ್ಯಾಸವು ಬಹಳ ಪ್ರಮುಖವಾಗಿವೆ. ದಿನನಿತ್ಯ ಯೋಗ ಮಾಡುವುದರಿಂದ ಉತ್ತಮ ಆರೋಗ್ಯವಂತರಾಗಿರಲು ಸಹಕಾರಿಯಾಗುತ್ತದೆ ಎಂದು ಗ್ರೇಡ್ 2 ತಹಶೀಲ್ದಾರ್ ರಶ್ಮಿ ಜಕಾತಿ ಅವರು ಹೇಳಿದ್ದಾರೆ. ರವಿವಾರ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ತಾಲೂಕಾಡಳಿತ ವತಿಯಿಂದ ಕಾಗವಾಡ ಶಿವಾನಂದ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕಲುಷಿತ ನೀರು ಸೇರಿದಂತೆ ಆಹಾರ ಪದ್ಧತಿಯಿಂದ ಆರೋಗ್ಯ ದುಷ್ಪರಿಣಾಮ ಬೀರುವುದನ್ನು ಯೋಗದಿಂದ ತಪ್ಪಿಸಬಹುದು ಎಂದು ಹೇಳಿದ್ದಾರೆ. ಇನ್ನು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ರಾಘವೇಂದ್ರ ಖೋತ ಹಾಗೂ ಸಿಬ್ಬಂದಿ ವರ್ಗದವರು ಯೋಗಾಭ್ಯಾಸ ಮಾಡುವ ಮುಖಾಂತರ ಆರೋಗ್ಯವಂತರಾಗಿರಲು ಕರೆಯನ್ನ ನೀಡಿದ್ದಾರೆ. ಶ್ರೀಹರಿ ವಿದ್ಯಾಲಯದಲ್ಲಿ ದೈಹಿಕ ಶಿಕ್ಷಕ ರಮೇಶ್ ಮಠದ ವಿದ್ಯಾರ್ಥಿಗಳಿಗೆ ಯೋಗವನ್ನ ಮಾಡಿಸಿದರು. ಈ ಸಮಯದಲ್ಲಿ ಶಿರಸ್ತೆದಾರರ ವಿಜಯ್ ಚೌಗಲ, ಕಂದಾಯ ನಿರೀಕ್ಷಕರಾದ ರಫೀಕ್ ಮುಲ್ಲಾ, ಪಿಎಸ್ಐ ರಾಘವೇಂದ್ರ ಖೋತ, ಪ್ರಾಚಾರ್ಯರಾದ ಪಿಬಿ ನಂದ್ಯಾಳ್, ಸಿದ್ದರಾಮ ಮೋಟಗಿ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. 8 3 slowly 4 5 6 4 5 ವಿಶ್ರಮಿಸಿ ಹಾಗೆ ನಿಮ್ಮ ಕ್ರಿಯಾತ್ಮಕ ಶಕ್ತಿಯನ್ನು ಗುಣಕಾಲುಗಳ ಕಡೆಗೆ ತೆಗೆದುಕೊಂಡು ಬನ್ನಿ. ಎದೆಯ ಭಾಗವನ್ನು ವಿಶ್ರಮಿಸಿ. ಈ ಕಡೆ ನೀವು ಸ್ವಲ್ಪ ನೋಡ್ರಿ. ಓಕೆ.
ಅರ್ಧ ಉಷ್ಟ್ರಾಸನ. ರಿಲ್ಯಾಕ್ಸ್ ಸ್ಥಿತಿ ಒಳಗೆ ಬರ್ರಿ. ಒಂದು ಕಾಲು ಏನು ಮಾಡ್ರಿ ಇದೇನು ಮಾಡೋಬೇಡ್ರಿ शशांकासन करूयात की ಅರ್ಧ ವಜ್ರಾಸನ ಸ್ಥಿತಿ ಒಳಗೆ ಎರಡು ಕಾಲು ನೋಡಕ್ ಅಂತರ ಇರ್ಲಿ. ಸ್ವಲ್ಪ ಶಶಂಕಾಸನ ಬಾಡಿ ಸ್ಟೇಟ್ ಇರ್ಲಿ. ಕೈ ಎರಡು ಮ್ಯಾಲ್ ಮಾಡ್ರಿ. ಉಸಿರು ತಗೋತಾ ಮ್ಯಾಲ್ ಮಾಡ್ರಿ. ಕೈ ಉಸಿರನ್ನ ಬಿಡ್ತಾ ಬಿಡ್ತಾ ಕೈಯನ್ನ ಕೆಳಗೆ ಮಾಡ್ರಿ. ಮುಂದೆ ಬಾಗ್ರಿ. ನಿಮ್ಮ ಗಂಧ ನೆಲಕ್ಕೆ ಟಚ್ ಆಗಲಿ. ಜೂನ್ 21 ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ತಾಲೂಕು ಆಡಳಿತದಿಂದ ವತಿಯಿಂದ ಎಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯಗಳು. ಈಗಿನ ಒತ್ತಡದಿಂದ ದಿನಗಳಲ್ಲಿ ಯೋಗ ಅತಿ ಅವಶ್ಯಕ ಹಾಗೂ ಅನಿವಾರ್ಯವಾಗಿದೆ. ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡೋದರ ಜೊತೆಗೆ ನಮ್ಮ ದೈಹಿಕ ಆರೋಗ್ಯವನ್ನು ಪಡುತ್ತೆ. ಅದರಿಂದ ಎಲ್ಲ ವಯಸ್ಸಿನವರು, ಇಳಿ ವಯಸ್ಸಿನಿಂದ ಅರೆ ವಯಸ್ಸಿದ್ದವರು ಎಲ್ಲರೂ ನಾವು ಯೋಗ ಅಭ್ಯಾಸನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಈಗಿನ ಕಲುಷಿತ ನೀರು, ಕಲುಷಿತ ವಾಯು, ಕಲುಷಿತ ಆಹಾರದಿಂದ ನಮ್ಮೆಲ್ಲರ ಆರೋಗ್ಯ ಹದಗೆಡ್ತಾ ಇದೆ. ಆದ್ದರಿಂದ ನಮ್ಮ ಮೆಟಬಾಲಿಸಮ್ ಅಂತ ಏನಂತೀವಿ, ನಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಸರಿ ಮಾಡ್ಕೊಳ್ಳಿಕ್ಕೆ ಯೋಗ ಅತಿ ಅವಶ್ಯಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಯೋಗವನ್ನು ಪ್ರತಿದಿನ ನಾವು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ ಆದ್ಯತೆಯನ್ನು ಕೊಟ್ಟು ರೂಢಿ ಮಾಡಿಸ್ಕೋದ್ರಿಂದ ನಮ್ಮ ಆರೋಗ್ಯ ಉತ್ತಮವಾಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಭಾಲ್ಕಿ ನಗರ ಸೇರಿದಂತೆ ತಾಲೂಕಿನ ವಿವಿಧ ಧಾರ್ಮಿಕ, ಶೈಕ್ಷಣಿಕ ಹಾಗೂ ಸಾರ್ವಜನಿಕ ಸಂಸ್ಥೆಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಭಾಲ್ಕಿಯ ಕೋರ್ಟ್ ಆವರಣ, ಶ್ರೀ ಚನ್ನಬಸವಾಶ್ರಮ, ಬಳತಿ ಸತ್ಸಂಗ ಭವನ, ಭಾತಾಮ್ರದ ಜಗದ್ಗುರು ನಿರಂಜನ ಸಂಸ್ಥಾನ ಮಠ, ಶ್ರೀ ಚನ್ನಬಸವೇಶ್ವರ ಗುರುಕುಲ ಸೇರಿದಂತೆ ವಿವಿಧ ಶಾಲೆಗಳು ಹಾಗೂ ಸಂಸ್ಥೆಗಳಲ್ಲಿ ಯೋಗಾಭ್ಯಾಸ ನಡೆಸುವ ಮೂಲಕ ಯೋಗದ ಮಹತ್ವವನ್ನು ಸಾರಲಾಯಿತು. ಭಾಲ್ಕಿ ನ್ಯಾಯಾಲಯದ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ರಾಜಶೇಖರ್ ಎಸ್ ಹರಸೂರ ಹಾಗೂ ಕುಮಾರಿ ಸವಿತಾ ಅವರು ಭಾಗವಹಿಸಿದರು. ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಮಹೇಶ್ ರಾಚೋಟಿ ಸೇರಿದಂತೆ ಅನೇಕ ವಕೀಲರು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡರು. ಶ್ರೀ ಚನ್ನಬಸವಾಶ್ರಮದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಪೂಜ್ಯ ಗುರುಬಸವ ಪಟ್ಟದೇವರು, ಮಹಾಲಿಂಗ ಸ್ವಾಮೀಜಿ ಹಾಗೂ ಶಿವಬಸವ ದೇವರು ಉಪಸ್ಥಿತರಿದ್ದು ಯೋಗದ ಮಹತ್ವದ ಕುರಿತು ಸಂದೇಶವನ್ನು ನೀಡಿದರು. ಭಾತಾಮ್ರದ ಜಗದ್ಗುರು ನಿರಂಜನ ಸಂಸ್ಥಾನ ಮಠದಲ್ಲಿ ನಡೆದಂತಹ ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಗದ್ಗುರು ಶಿವಯೋಗೀಶ್ವರ ಸ್ವಾಮೀಜಿ ಸಾನ್ನಿಧ್ಯವನ್ನು ವಹಿಸಿದರು. ಯೋಗ ಶಿಕ್ಷಕ ರಾಜ್ಕುಮಾರ್ ಪಾಟೀಲ್ ಅವರು ವಿವಿಧ ಯೋಗಾಸನಗಳನ್ನು ಮಾಡಿಸಿ ಆರೋಗ್ಯಕರ ಜೀವನದಲ್ಲಿ ಯೋಗದ ಪಾತ್ರ ಕುರಿತು ಮಾಹಿತಿಯನ್ನು ನೀಡಿದರು. ಇದೇ ವೇಳೆ ಬಳತೆ ಸತ್ಸಂಗ ಭವನದಲ್ಲಿಯೂ ಕೂಡ ಯೋಗಾಸಕ್ತರು ಹಾಗೂ ಗಣ್ಯರು ಕೂಡ ಭಾಗವಹಿಸಿ ಯೋಗಾಭ್ಯಾಸ ನಡೆಸಿದರು. ಒಟ್ಟಾರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ತಾಲೂಕಿನಾದ್ಯಂತ ಅತ್ಯಂತ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿತ್ತು. ಯೋಗದ ಮೂಲಕ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಇಲ್ಲಿ ಸಾರ್ವಜನಿಕರಿಗೆ ತಿಳಿಸಲಾಯಿತು. पर्वतासन, करासन. रिलैक्स.
ಜೀವನದಲ್ಲಿ ಒಂದು ಭಾಗವನ್ನ ಈಗ ಬೇರೆಗೆ ತಗೊಂಡು ಗೊತ್ತಿಲ್ಲ, ಎಲ್ಲಿದ್ದೀರಿ ಒಂದು ಇಂಜೆಕ್ಷನ್ ಹಾಕೊಂಡಿಲ್ಲ ನಾನು, ನೀವು ನಂಬೋದಿಲ್ಲ, ನಾನು ಹಾಸ್ಪಿಟಲ್ ಹೋಗಿಲ್ಲ. 10 ಗಂಟೆ ಸಮಯವನ್ನ ಆನಂದವಾಗಿರಬೇಕು. ಇನ್ನೊಂದು ಭಾಷೆಯನ್ನ ಸಾಹಿತ್ಯನವರು ಅವರಿಗೆ ಈ ಸಂದರ್ಭದಲ್ಲಿ ವಿಶ್ವ ಯೋಗ ದಿನಾಚರಣೆಯನ್ನ ನಡೀತಾ ಇದೆ. ಈ ಚಪ್ಪಾಳೆಯನ್ನ ತಟ್ಟಿ ನಾವು ಅವರ 1 2 3 ಒಂದು 5 ಸೆಕೆಂಡ್ ಹಿಡಿದಿಡೋದು ಮತ್ತು ನಿಧಾನಗತಿಯಲ್ಲಿ ಉಸಿರನ್ನ ಹೊರಬಿಡೋದು ಹೇಳ್ಕೊಂಡು ಒಂದು 5 ಸೆಕೆಂಡ್ಗಳ ಸಾಷ್ಟಾಂಗ ನಮಸ್ಕಾರಾಸನ ಅಂತೂ ಕರೀತಾರೆ. ನಿಂತುಕೊಂಡು ಮತ್ತು ನಿಧಾನ ಮೂಗನ್ನ ಬೆಳೆದು ಈ ರೀತಿ ನಿಮ್ಮ ಗುರು ಮಧ್ಯದಲ್ಲಿ ಇಟ್ಟು ಈಗ ಎಡಮೂಗಿನ ಹೊರಡೆಯಿಂದ ಉಸಿರನ್ನ ಎಳ್ಕೊಳ್ಳಿ. ನಿಧಾನವಾಗಿ 2 ಕೈಗಳನ್ನ ಮೇಲೊಯ್ದು ಹಸ್ತ ಉಸ್ತಾನಾಸನ ಮರಳಿ ಪ್ರಣಮಾಸನ ಸ್ಥಿತಿಗೆ ಬರ್ರಿ. ದಿನ ಈ ಸೂರ್ಯನ ಉಸಿರನ್ನು ಹೊರಹಾಕುತ್ತಾ ನಿಧಾನವಾಗಿ ಮುಂದೆ ಬಾಗಿ ನಿಮ್ಮ ಹಣೆಯನ್ನು ಮೊಣಕಾಲಿಗೆ ಹಚ್ಚಲಿಕ್ಕೆ ಟ್ರೈ ಮಾಡಿ. ಸಹಜವಾದ ಉಸಿರಾಟ ಇರಲಿ, ಮೇಂಟೈನ್ ನಾರ್ಮಲ್ ಬ್ರೀದಿಂಗ್. 1 2 3 4 5 exhale and release your both the hands. ಇನ್ನೊಂದು ಸಲ ಪಶ್ಚಿಮೋತ್ತನಾಸನ. 2 ಕೈಗಳು ನೇರವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆ ನೇರಕ್ಕೆ ಮೇಲೆ ಮಾಡಿ, ಗಳನ್ನು ಹಿಡಿದುಕೊಂಡು ಬೆನ್ನು ನೇರ ಮಾಡಿ. ಇವಾಗ ನಿಧಾನವಾಗಿ ನಿಮ್ಮ ಮೊಣಕಾಲನ್ನು ಜೀವಂತರಾಗಿರ್ತಾರೆ. ಯಾವುದೇ ಕಾಯಿಲೆ ಅವರಿಗೆ ಅಟ್ಯಾಕ್ ಆಗಂಗಿಲ್ಲ. ಆರೋಗ್ಯಪೂರ್ಣ ಇರಬೇಕಾದ್ರೆ ಹೇಗೆ ನಾವು ಮುಂಜಾನೆ ದಿನಚರಿ ಪ್ರಾರಂಭ ಮಾಡ್ತೀವಿ, ಅದರಲ್ಲಿ ಯೋಗ ಒಂದು 20 ನಿಮಿಷ ಅಥವಾ ಒಂದು ಅರ್ಧ ತಾಸು ಅದಕ್ಕಾಗಿ ಮೀಸಲಿಟ್ರೆ ನಮ್ಮ ಜೀವನ ಭಾಳ ತಂದೆ ನೀನು ತಾಯಿ ನೀನು. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಪ್ರತಿ ವರ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿ ವತಿಯಿಂದ ಆಯೋಜಿಸಲ್ಪಡುವ ರಾಷ್ಟ್ರೀಯ ಸಾಹಿತ್ಯ ಉತ್ಸವ ಕಾರ್ಯಕ್ರಮವನ್ನು ಈ ವರ್ಷ ಗಡಿ ಜಿಲ್ಲೆ ಬೀದರ್ನಲ್ಲಿ ಆಯೋಜಿಸಲು ಅವಕಾಶ ನೀಡಬೇಕೆಂದು ರಾಷ್ಟ್ರೀಯ ಜನಪದ ಬುಡಕಟ್ಟು ಕಲಾ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಅವರು ಅಕಾಡೆಮಿ ಕಾರ್ಯದರ್ಶಿ ಡಾಕ್ಟರ್ ವರುಣ್ ಗುಲಾಟೆ ಅವರಿಗೆ ನವದೆಹಲಿಯಲ್ಲಿ ಮನವಿಯನ್ನ ಸಲ್ಲಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ನವದೆಹಲಿಯ ನೂತನ ಕಾರ್ಯದರ್ಶಿಗಳಾಗಿ ಅಧಿಕಾರ ವಹಿಸಿಕೊಂಡ ಡಾಕ್ಟರ್ ವರುಣ ಗುಲಾಟೆ ಅವರಿಗೆ ಶುಕ್ರವಾರ ನವದೆಹಲಿಯಲ್ಲಿ ಮನವಿಯನ್ನ ಸಲ್ಲಿಸಿ ಪ್ರಕಟಣೆಯನ್ನ ಹೊರಡಿಸಿದ್ದಾರೆ. ಗಡಿ ಜಿಲ್ಲೆ ಬೀದರ್ ಬರಹಗಾರರಿಗೆ, ಕಲಾವಿದರಿಗೆ, ಕವಿಗಳಿಗೆ ಸಾಹಿತ್ಯ ಅಕಾಡೆಮಿ ಹಮ್ಮಿಕೊಳ್ಳುವ ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಅವಕಾಶ ಕಲ್ಪಿಸಿಕೊಡಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತಿಗಳಿಗೆ, ಯುವ ಮತ್ತು ಹಿರಿಯ ಬರಹಗಾರರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಾಗಿ ಹೆಚ್ಚು ಆಯ್ಕೆ ಮಾಡಿ ಪ್ರಾತಿನಿಧ್ಯ ನೀಡಬೇಕು. ಗಡಿ ಜಿಲ್ಲಾ ಬೀದರ್ನಲ್ಲಿ ಕರ್ನಾಟಕ ಸಾಹಿತ್ಯ ಸಂಘವು 55 ವರ್ಷಗಳಿಂದ ಪುಸ್ತಕ ಪ್ರಕಟಣೆ, ಕಲೆ, ಸಾಹಿತ್ಯ, ಸಂಸ್ಕೃತಿ ಉಳಿಸಿ ಬೆಳೆಸುವಂತಹ ಸೇವೆ ಮಾಡುತ್ತಿದ್ದು, ಈ ಸಂಘಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ವತಿಯಿಂದ ಮಾನ್ಯತೆ ನೀಡಬೇಕೆಂದು ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ ಮನವಿಯನ್ನ ಸಲ್ಲಿಸಿದ್ದಾರೆ.